ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರುವಂತದ್ದು ಸರ್ಕಾರ. ರಾಜಭವನದ ಅಂಗಳವನ್ನ ತಲುಪಿದೆ ಸುಗ್ರೀವಾಜ್ಞೆಯ ಡ್ರಾಫ್ಟ್. ಇಂದು ರಾಜ್ಯಪಾಲರು ಪ್ರವಾಸದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ರಾಜ್ಯಪಾಲರು ಪ್ರವಾಸದಲ್ಲಿದ್ರು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ರಾಜಭವನಕ್ಕೆ ಸುಗ್ರೀವಾಜ್ಞೆಯ ಡ್ರಾಫ್ಟ್ ಅನ್ನ ಕಳುಹಿಸಿಕೊಟ್ಟಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಬ್ರೇಕ್ ಹಾಕೋದಿಕ್ಕೆ. ಪ್ರಮುಖವಾಗಿ ರಾಜ್ಯಪಾಲರು ಪ್ರವಾಸದಿಂದ ಬೆಂಗಳೂರಿಗೆ ವಾಪಸ್ ಆದ ನಂತರ ಸುಗ್ರೀವಾಜ್ಞೆಯ ಕರಡನ್ನ ಪರಿಶೀಲಿಸಲಿದ್ದಾರೆ. ಕರಡನ್ನ ಪರಿಶೀಲಿಸಿ ಅಂಗೀಕಾರ ಹಾಕುವ ಸಾಧ್ಯತೆ ಇದೆ. ಅಂಕಿತ ಬಿದ್ದಿದ್ದೇ ತಡ. ಆದರೆ ಸದ್ಯಕ್ಕೆ 3-4 ದಿನದೊಳಗೆ ಕಾಯ್ದೆ ಜಾರಿ ಮಾಡಲಾಗುತ್ತೆ. ಕಾಯ್ದೆಯ ಜಾರಿ ಬಳಿಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಬೀಳಲಿದೆ ಕಡಿವಾಣ. ಹೊಸ ಕರಡಿನಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚಿದ ಸರ್ಕಾರ. ಕನಿಷ್ಠ 3 ವರ್ಷದಿಂದ 10 ವರ್ಷದವರೆಗೆ ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚಿಸಲಾಗಿದೆ. ಕಿರುಕುಳದ ದೂರು ಬಂದ್ರೆ ತಕ್ಷಣವೇ ಎಫ್ಐಆರ್ ದಾಖಲು ಮಾಡುವಂತ ಸೂಚನೆ ಕೊಡಲಾಗಿದೆ. ದೂರು ನೀಡೋದಕ್ಕೆ ಹೆಲ್ಪ್ ಲೈನ್ ನಂಬರ್ ಅನ್ನ ನೀಡಿದೆ ಸರ್ಕಾರ. ಹೆಲ್ಪ್ ಲೈನ್ಗೂ ಕಿರುಕುಳಕ್ಕೊಳಗಾದವರಿಗೂ ದೂರನ್ನ ಸಲ್ಲಿಸಬಹುದಾಗಿದೆ. ಕಿರುಕುಳ ಕಂಡು ಬಂದಿದ್ದೆ ಆದ್ರೆ ಅಂತಹ ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಅನುಮತಿಯನ್ನ ತಕ್ಷಣ ರದ್ದುಪಡಿಸುವ ಅಧಿಕಾರವನ್ನ ಕೂಡ ಹೊಂದಿದೆ. ಡಿಸಿ ನೇತೃತ್ವದ ನೋಂದಣಿ ಪ್ರಾಧಿಕಾರಕ್ಕೆ ಸಂಪೂರ್ಣವಾಗಿ ಅಧಿಕಾರ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜಭವನದ ಅಂಗಳವನ್ನ ಸುಗ್ರೀವಾಜ್ಞೆಯ ಡ್ರಾಫ್ಟ್ ತಲುಪಿದೆ. ಕರಡು ಪಾಸ್ ಆಯ್ತು ಅಂತಂದ್ರೆ, ಪರಿಶೀಲನೆ ಮಾಡಿ ಮಸೂದೆಗೆ ಅಂಗೀಕಾರ ಸಿಕ್ತು ಅಂತಂದ್ರೆ ಈ ಕಿರುಕುಳ ಕೊಡ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸಕ್ಕೆ ಬ್ರೇಕ್ ಬೀಳಲಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ಸದ್ಯಕ್ಕೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಾಕಷ್ಟು ಜನ ನಲುಗಿ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರು ತೊರೆದು ಹೋಗಿದ್ದಾರೆ, ಮಾನ ಮರ್ಯಾದೆಗೆ ಅಂಜಿ ಮನೆ ಮಠ ಎಲ್ಲ ಕೂಡ ಮಾರ್ಕೊಂಡಿದ್ದಾರೆ. ಈಗ ಅಂತಹ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಒಂದು ಮಹತ್ತರವಾದಂತ ಹೆಜ್ಜೆ ಇಟ್ಟಿರುವಂತದ್ದು ಶ್ಲಾಘನೀಯ. ಇವತ್ತು ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ ರಾಜಭವನಕ್ಕೆ. ಈ ಕರಡನ್ನ ಓದಿದ ನಂತರ ಬಿಗ್ ರಿಲೀಫ್ ಸಿಗಬಹುದಾ ರಾಜ್ಯದ ಜನತೆಗೆ? ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಾಲೀಕರ ಒಂದಿಷ್ಟು ಹಾವಳಿ ಏನಿದೆ, ಸಾಕಷ್ಟು ಇದು ಸಾರ್ವಜನಿಕರಿಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಸಾಕಷ್ಟು ಸಾವು ನೋವುಗಳು ಕೂಡ ಆಗಿರ್ತಕ್ಕಂಥದ್ದು. ಕಿರುಕುಳದಿಂದ ಸಾಕಷ್ಟು ಜನ ಊರನ್ನೇ ಬಿಟ್ಟು ಹೋಗಿರ್ತಕ್ಕಂಥ ನಿದರ್ಶನಗಳು ಕೂಡ ಇದಾವೆ. ಹಾಗಾಗಿ ಇದನ್ನ ನಿಯಂತ್ರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ರೀತಿಯಲ್ಲಿ ಕೂಡ ಸಭೆಗಳು ನಡೆಸಿ ಒಂದಿಷ್ಟು ಕಾನೂನನ್ನ ಬಿಗಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನ ಜಾರಿಗೆ ತರಲಿಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಆ ಬಗ್ಗೆ ಎಲ್ಲವೂ ಕೂಡ ಈಗಾಗಲೇ ಸಭೆ ನಡೆಸಿದ್ದಾರೆ. ಎಲ್ಲವೂ ಕೂಡ ಬಿಲ್ ಅನ್ನು ಕೂಡ ಸಿದ್ಧಪಡಿಸಿರ್ತಕ್ಕಂಥದ್ದು. ಇದೀಗ ಸಿಎಂ ಸಿದ್ದರಾಮಯ್ಯವರು ಕೂಡ ಅದನ್ನ ಪರಿಶೀಲನೆ ನಡೆಸಿದ್ದಾರೆ. ಇದೀಗ ರಾಜ್ಯಭವನಕ್ಕೆ ಆ ಡ್ರಾಫ್ಟ್ ಕೂಡ ಹೋಗಿರ್ತಕ್ಕಂಥದ್ದು. ರಾಜ್ಯಭವನದಲ್ಲಿ ಈಗಾಗಲೇ ರಾಜ್ಯಪಾಲರು ಒಂದು ಪ್ರವಾಸದಲ್ಲಿದ್ರು. ಹಾಗಾಗಿ ರಾಜ್ಯಪಾಲರು ಕೂಡ ಇವತ್ತು ಬೆಂಗಳೂರು ಕೂಡ ಆಗಮಿಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರಾಜ್ಯಪಾಲರು ಆ ಒಂದು ಡ್ರಾಫ್ಟ್ ಅನ್ನ ಏನು ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನ ಏನಿದೆ ಅದನ್ನ ಪರಿಶೀಲನೆ ನಡೆಸಿ ಅವರು ಅನುಮೋದನೆ ಕೊಟ್ಟ ಬಳಿಕ ಅದು ಕಾಯ್ದೆಯಾಗಿ ಜಾರಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದಿಷ್ಟು ಈ ಒಂದು ಸುಗ್ರೀವಾಜ್ಞೆ ಮುಖಾಂತರ ಒಂದು ಕಾಯ್ದೆಯನ್ನು ತಂದ್ರೆ ಅದರಲ್ಲಿ ಪ್ರಮುಖವಾಗಿ ಒಂದಿಷ್ಟು ಅಂಶಗಳು ಸಾಕಷ್ಟು ಒಂದ್ ಕಡೆ ಏನು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಾಲೀಕರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬ್ರೇಕ್ ಹಾಕುವಂತ ನಿಟ್ಟಿನಲ್ಲೇ ಇರ್ತಕ್ಕಂಥದ್ದು. ಹೊಸ ಕರಡಿನಲ್ಲಿ ಶಿಕ್ಷೆ ಪ್ರಮಾಣ ಒಂದು ಸರ್ಕಾರ ಕೂಡ ಹೆಚ್ಚು ಮಾಡಿರ್ತಕ್ಕಂಥದ್ದು. ಕನಿಷ್ಠ 3 ವರ್ಷದಿಂದ 10 ವರ್ಷದವರೆಗೆ ಶಿಕ್ಷೆಯ ಪ್ರಮಾಣ ಇರ್ತಕ್ಕಂಥದ್ದು. ಮತ್ತೆ ಕಿರುಕುಳದ ದೂರು ಬಂದ್ರೆ ತಕ್ಷಣವೇ ಆ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ಹಾಕಬೇಕು ಅನ್ನುವಂಥದ್ದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಇನ್ನು ದೂರು ನೀಡಲು ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಸರ್ಕಾರ ನೀಡಿರ್ತಕ್ಕಂಥದ್ದು. ಅಂದ್ರೆ ಸಾಕಷ್ಟು ಕಡೆ ಸಮಸ್ಯೆಗಳಾಗ್ತವೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ತ್ವರಿತಗತಿಯಲ್ಲಿ ಅವರಿಗೆ ರಕ್ಷಣೆ ಸಿಗೋದಿಲ್ಲ ಅಥವಾ ಪೊಲೀಸ್ ಇಲಾಖೆಯವರು ಕೂಡ ಸ್ಪಂದನೆ ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅದನ್ನ ಪರಿಗಣಿಸಿ ಒಂದು ಹೆಲ್ಪ್ ಲೈನ್ ಕೂಡ ತೆಗೆದಿರ್ತಕ್ಕಂಥದ್ದು. ಆ ಹೆಲ್ಪ್ ಲೈನ್ ಮುಖಾಂತರ ದೂರು ನೀಡಿದ್ರೆ ಎಫ್ಐಆರ್ ಕೂಡ ನೇರವಾಗಿ ಹಾಕಬಹುದು ಅನ್ನುವಂತ ಅಧಿಕಾರವನ್ನು ಕೂಡ ಪೊಲೀಸ್ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕಿರುಕುಳ ಕಂಡು ಬಂದಿದ್ದೇ ಆದ್ರೆ ಅಂತ ಸಂಸ್ಥೆ ವಿರುದ್ಧ ಕಠಿಣ ಕ್ರಮ, ಅಂದ್ರೆ ಅವರು ಲೈಸೆನ್ಸ್ ಅನ್ನ ರದ್ದು ಮಾಡುವಂತ ಅಧಿಕಾರ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ
ಹಾಗಾಗಿ ಮತ್ತೆ ಅವರ ವಿರುದ್ಧ ಕಂಪನಿಯ ಏನು ಆ ಮಾಲೀಕರ ವಿರುದ್ಧವಾಗಿ ಕೂಡ ಒಂದು ಗಂಭೀರವಾದ ಪ್ರಕರಣ ಕೂಡ ದಾಖಲಿಸುವಂತ ಎಲ್ಲ ಅಂಶ ಕೂಡ ಇರತಕ್ಕಂಥದ್ದು. ಹಾಗಾಗಿ ಇದನ್ನ ಒಂದ್ ಕಡೆ ಡಿಸಿ ಅವರ ನೇತೃತ್ವದಲ್ಲಿ ಒಂದು ನೋಂದಣಿ ಪ್ರಾಧಿಕಾರಕ್ಕೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಹಲವು ರೀತಿಯಲ್ಲಿ ಒಂದು ಅಂಶಗಳನ್ನ ಇರ್ತಕ್ಕಂಥ ಈ ಸುಗ್ರೀವಾಜ್ಞೆ ಮುಖಾಂತರ ಮೈಕ್ರೋ ಫೈನಾನ್ಸ್ ಬಿಲ್ ಏನಿದೆ ರೂಪ ಇದನ್ನ ಜಾರಿಗೆ ತಂದ್ರೆ ಒಂದ್ ಕಡೆ ಈಗ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಾಲೀಕರು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಕಿರುಕುಳವನ್ನ ಸಾರ್ವಜನಿಕರು ಕೊಡ್ತಾ ಇದ್ದಾರೆ. RBI ರೂಲ್ಸ್ ಅನ್ನು ಕೂಡ ಮೀರಿ ಸಾಕಷ್ಟು ಹಣಗಳನ್ನ 5 ರಿಂದ 8 ಲಕ್ಷ 10 ಲಕ್ಷವರೆಗೂ ಕೂಡ ಹಣವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಅವರ ಆರ್ಥಿಕ ವ್ಯವಸ್ಥೆಯನ್ನ ಇವರು ತಿಳಿದುಕೊಳ್ಳದೆ ಯಥೇಚ್ಛವಾಗಿ ಹಣವನ್ನ ಕೊಡ್ತಾ ಇದ್ದಾರೆ, ಮತ್ತೆ ಅದನ್ನ ವಸೂಲಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ. ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಹೊಸ ಕಾಯ್ದೆನ ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ರೂಪ. ಎಸ್, ಪ್ರಮುಖವಾಗಿ ನೋಡಿ, ನಿನ್ನೆ ಒಂದೇ ದಿನ 6 ಜನ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ. ಅಕಸ್ಮಾತ್ ಇನ್ನೂ ನಿಧಾನವಾದ್ರೆ ಮೈಕ್ರೋ ಫೈನಾನ್ಸ್ ನವರ ಕಿರುಕುಳ ಮತ್ತಷ್ಟು ಜೋರಾಗ್ತಾ ಇತ್ತು. ಅದ್ರ ಜೊತೆಗೆ ಸುಗ್ರೀವಾಜ್ಞೆಯಲ್ಲಿ ಮಹತ್ತರವಾದಂತ ಅಂಶಗಳನ್ನ ಕೂಡ ಮೆನ್ಷನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೊ ಮನೆ ಮಠವನ್ನ ಮಾರ್ಕೊಳ್ಳೋದಾಗಿರ್ಬೋದು, ಅದ್ರ ಜೊತೆಗೆ ವಾಹನಗಳನ್ನ ಎತ್ಕೊಂಡು ಹೋಗೋದಾಗಿರ್ಬೋದು, ಅದರ ಜೊತೆಗೆ ಮನೆ ಮುಂದೆ ಹೋಗಿ ಮಾನ ಹರಾಜಾಕೋದಾಗಿರ್ಬೋದು, ಎಲ್ಲದಕ್ಕೂ ಬ್ರೇಕ್ ಬೀಳುತ್ತೆ. ಆದ್ರೆ ಸಾಲ ತೆಗೆದುಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರುಪಾವತಿಯ ವಿಚಾರವಾಗಿ ಸೊ ಎಲ್ಲೋ ಒಂದು ಕಡೆ ಸರ್ಕಾರನು ಸ್ವಲ್ಪ ಬಡ್ಡಿ ಕಡಿಮೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕಾಗತ್ತೆ. ಖಂಡಿತ ರೂಪ. ಈಗ RBI ರೂಲ್ಸ್ ನ ಪ್ರಕಾರ ಇವರು ನಡೆದುಕೊಂಡ್ರೆ RBI ರೂಲ್ಸ್ ಪ್ರಕಾರ ಏನು ಬಡ್ಡಿ ಕಡಿಮೆ ದರದಲ್ಲಿ ಕೂಡ ಅದನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿದೆ. ಸೊ ಅದನ್ನ ಅಂದ್ರೆ ಅವಶ್ಯಕತೆ ಇರುವಂತ ನಿಟ್ಟಿನಲ್ಲಿ ಇವರು ಅವ್ರನ್ನ ಒಂದು ಸಾರ್ವಜನಿಕರನ್ನ ಅಪ್ರೋಚ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಅವಶ್ಯಕತೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಬಡ್ಡಿ ಎಷ್ಟಾದ್ರೂ ಸರಿ ನಮಗೆ ಹಣ ಸಿಕ್ಕರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಜನರು ಕೂಡ ಇರ್ತಾರೆ. ಅಂತದನ್ನ ಇವರು ಉಪಯೋಗಿಸಿಕೊಂಡು ಯಥೇಚ್ಛವಾಗಿ ಹಣವನ್ನ ಕೊಡ್ತಾರೆ, ಬಡ್ಡಿಯನ್ನು ಕೂಡ ಹೆಚ್ಚಾಗಿ ಕೊಡ್ತಾರೆ. ಸೊ ಹಾಗಾಗಿ ಆ ಬಡ್ಡಿಯನ್ನು ಕೂಡ ಒಂದ್ ರೀತಿಯಲ್ಲಿ ಕಡಿಮೆ ಮಾಡಬೇಕು. ಏನು ರೂಲ್ಸ್ ಪ್ರಕಾರ ಏನಿದೆ RBI ರೂಲ್ಸ್ ಪ್ರಕಾರನೇ ಬಡ್ಡಿಯನ್ನ ನಿಗದಿಪಡಿಸಬೇಕು. ಅದಕ್ಕಿಂತ ಹೆಚ್ಚಿಗೆ ಏನಾದ್ರೂ ಬಡ್ಡಿ ತೆಗೆದುಕೊಂಡ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೇ ಈ ಒಂದು ಹೊಸ ಕಾಯ್ದೆಯಲ್ಲೂ ಕೂಡ ಉಲ್ಲೇಖ ಇರತಕ್ಕಂಥದ್ದು. ಹಾಗಾಗಿ ಈಗ ಸಾರ್ವಜನಿಕರು ಕೂಡ ಅವ್ರಿಗೂ ಕೂಡ ರಾಜ್ಯ ಸರ್ಕಾರ ಒಂದಿಷ್ಟು ಕಿವಿ ಮಾತನ್ನು ಕೂಡ ಹೇಳುವಂತ ನಿಟ್ಟಿನಲ್ಲಿ ಕೂಡ ಅದನ್ನು ಕೂಡ ಒಂದು ಅಭಿಯಾನವು ಕೂಡ ಒಂದು ಆರಂಭಿಸಲಿಕ್ಕೆ ಕೂಡ ಈಗ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಏನು ಒಂದು ಸಮಿತಿಯನ್ನ ರಚನೆ ಮಾಡಿ ಸಾರ್ವಜನಿಕರಿಗೂ ಕೂಡ ಅವರ ಅವಶ್ಯಕತೆ ಹೇಗಿದೆ ಮತ್ತೆ ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರು 3 ಲಕ್ಷ 4 ಲಕ್ಷ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅದನ್ನ ಮರುಪಾವತಿ ಮಾಡ್ಲಿಕ್ಕೆ ನಮಗೆ ಸಾಧ್ಯನಾ, ಇದನ್ನ ನೋಡ್ಕೊಂಡು ನಾವು ಸಾಲವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕರಿಗೂ ಕೂಡ ಅದನ್ನ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಆ ಬಗ್ಗೆ ಕೂಡ DC ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಅಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಇದನ್ನ ಒಂದು ಅಭಿಯಾನ ನಡೆಸಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮುಂದೆ ಇದೆ. ಸೊ ಹಾಗಾಗಿ ಸರ್ಕಾರ ಕೂಡ ಇದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇದನ್ನು ಕೂಡ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ಇನ್ನೊಂದು ಕಡೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಾಲೀಕರಿಗೂ ಕೂಡ ಅದನ್ನು ಕೂಡ ಸರ್ಕಾರ DC ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡ್ತಾ ಇದ್ದಾರೆ. ಅದರ ಮುಖಾಂತರ ಅವರಿಗೂ ಕೂಡ ಕೆಲವಷ್ಟು ರೂಲ್ಸ್ ಅನ್ನ ಈ ಒಂದು ಸುಗ್ರೀವಾಜ್ಞೆ ಮುಖಾಂತರ ಹೊರಡಿಸ್ತಕ್ಕಂಥ ಕಾಯ್ದೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಕೂಡ ಅವರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಬೇಕು. ಹಾಗಾಗಿ ಇವೆಲ್ಲವನ್ನು ಕೂಡ ಸರಿಯಾದ್ರೆ ಆ ಒಂದು ಕಾನೂನು ಕೂಡ ಅದನ್ನ ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. FIR ದಾಖಲಿಸಬೇಕು, ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸಾಕಷ್ಟು ಅಧಿಕಾರವನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ. ಆದ್ರೆ ಅದನ್ನ ಯಾವ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಅದನ್ನ ಪಾಲನೆ ಮಾಡ್ತಾರೆ ಮತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಾಲೀಕರು ಅದನ್ನ ಯಾವ ರೀತಿಯಾಗಿ ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ ಎನ್ನುವಂಥದ್ದೇ ಕುತೂಹಲ ಮತ್ತೆ ಕಾದಷ್ಟೇ ನೋಡ್ಬೇಕಾಗಿದೆ ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.